ನಿಮಿಷ, ಯಾರು ಹೇಳ್ಕೊಡ್ಬೇಡಿ. ಸ್ಟಾರ್ಟ್ ಮಾಡಮ್ಮ ಬೇಗ, ಪಟ್ಟಂತ ಸ್ಟಾರ್ಟ್. ಇರು ಒಂದ್ ನಿಮಿಷ. 10 ಸೆಕೆಂಡ್. 1 2 3 ಸ್ಟಾರ್ಟ್. ರಾಗಿ ಅಂಬ್ಲಿ, ರಾಗಿ ದೋಸೆ, ರಾಗಿ ಮುದ್ದೆ. ಒಂದ್ ಮೋಟ ಇನ್ನೊಂದ್ಸರಿ ಅವ್ರ ಮಧ್ಯೆ ಮಾತಾಡಿಸಿದ್ರು. ಇನ್ನೊಂದ್ಸರಿ. ಈಗ ಒಂದು ಸಣ್ಣ ಚೇಂಜ್. ರಾಗಿ ಬಳಸದೆ ಮಾಡುವಂತ 5 ಪದಾರ್ಥಗಳು. ದೋಸೆ, ರವೆ ದೋಸೆ, ಇಡ್ಲಿ, ಪೂರಿ, ಚಟ್ನಿ, ಚಪಾತಿ. ರಾಗಿ ಚಪಾತಿ. ರಾಗಿ ಇಲ್ಲದೆ ಅಡಿಗೆ ಮಾಡೋದು ಅದೇ. ಟೈ ಬ್ರೇಕರ್ ಕ್ವಶನ್. ವೀಣಾಗೆ ಮೊದಲನೇ ಪ್ರಶ್ನೆ. ವಾಂಗಿಬಾತ್ ಮಾಡಲು ಉಪಯೋಗಿಸುವಂತ 5 ಪದಾರ್ಥಗಳು. ಖಾರದ ಪುಡಿ, ಬದನೆಕಾಯಿ, ತುಪ್ಪ, ಉಪ್ಪು, ಅಕ್ಕಿನೇ ಯೂಸ್ ಮಾಡೋದು. ಅದೆಲ್ಲ ಗೊಜ್ಜು ಮಾಡಿದ್ಮೇಲೆ ಅಕ್ಕಿ ಹಾಕಿ ನಾನು ವಾಂಗಿಬಾತ್ ಮಾಡ್ತೀನಿ. ಒಪ್ಕೊಂಡೆ ಬಿಡು. ಇವಾಗ ಬೆಳಗ್ಗೆ ನಾನು ಅದೇ ತಿಂಡಿ ಮಾಡಿದೀನಿ ಸೃಜಾ ಮನೇಲಿ. ಹೌದಾ? ತಪ್ಪಾಗಿರೋದ್ ಸೃಜಾ. ಇನ್ಸ್ಟೆಂಟ್ ನೂಡಲ್ ಮಾಡಲು ಬಳಸುವ 5 ಪದಾರ್ಥಗಳು. ಟೈಮ್ ಮಾಡ್ತಾ ಇದೆ. ಎಣ್ಣೆ, ಆಮೇಲೆ ನೀರು, ಉಪ್ಪು. ಉಳ್ತಯ್ಯ. ಏನಪ್ಪ ಬಟ್ ಏನ್ ಗೊತ್ತಾ, ನಾನು ಲೇಡೀಸ್ಗೆ ಐ ಆಮ್ ದೇರ್ ಇನ್ ದಿಸ್ ಟೀಮ್. ಹೌ ಕ್ಯಾನ್ ಯು ಸೇ ಲೇಡೀಸ್ ಗೆ? ಸಾರಿ ಓಕೆ, ಗಿಫ್ಟ್ ಹ್ಯಾಂಪರ್ ಅನ್ನ ಕೊಡ್ತೀನಿ. ಕಿತ್ತಾಡ್ಕೊಳ್ಳಿ ಅಲ್ಲಿ ಹೋಗ್ಬಿಟ್ಟು. ವಾವ್. ಐ ಆಮ್ ಸೋ ಸಾರಿ. ನಾನು ಚಾಕ್ಲೇಟ್ಸ್ ಅಂತೂ ನಾನು ಯಾರ ಜೊತೆನೂ ಶೇರ್ ಮಾಡಲ್ಲ. ನನ್ನನ್ನು ಕೊಡ್ತಾ ಇಲ್ಲ. ನಾನು ಹೇಳಿದೆ ನೋಡ್, ನಾನು ಯಾರ ಹತ್ರನೂ ಶೇರ್ ಮಾಡಲ್ಲ ಅಂತ. ಇಲ್ಲ, ಒಂದ್ ನಿಮಿಷ ಇರು. ಒಂದ್ ಕೆಲಸ ಮಾಡ್ತೀನಿ ರೀ. ಈಗ ಗೊತ್ತಾಯ್ತಾ ಅಲ್ಲಿನ ಆನ್ಸರ್ ಅವ್ರು ಹೇಳ್ಕೊಟ್ಟಿದ್ದಾರೆ ಅಂತ. ನಿಮ್ಗೊಂದು ಇನ್ನೊಂದು. ಓಕೆ, ಇಬ್ರು ಗೆದ್ದಿದ್ದೀರಾ. ಏನಾದ್ರು ಮಾಡಿ ದಬಾಕಳಿ, ನನ್ಗೇನಾಗ್ಬೇಕು. ರೀ ಅಲ್ಲಮ್ಮ, ಹಲೋ. ಆಗ್ಲೇ ಅಕ್ಕ ತಂಗಿರ್ ಇಬ್ರು ಹಂಗ್ ಕಿತ್ತಾಡ್ಕೊಂಡು ಹೋದ್ರಿ. ಇವಾಗ ಏನು ಜೊತೆಲಿ ಅಲ್ಲೇ ಅಯ್ಯೋ ಅಂತ ಬರ್ತಾ ಇದ್ರಾ? ನೋಡಿ, ರೆಡ್ ಲಿಪ್ಸ್ಟಿಕ್ ಕೊಟ್ಟಿದೀನಿ. ಓ, ರೆಡ್ ಲಿಪ್ಸ್ಟಿಕ್ ಪ್ರಭಾವ. ಎಕ್ಸ್ಟ್ರಾರ್ಡಿನರಿ ಲಿಪ್ಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಲಿಪ್ಸ್ಟಿಕ್ ಹೇಳಿ. ಇಲ್ಲಾಂದ್ರೆ ನಾನ್ ಸ್ಟಿಕ್ ತಗೋತಾ ಇದ್ನಲ್ಲ. ಏನಿದು ಕೈಯಲ್ಲಿ? ಏನ್ ಅಡಿಗೆ ಮಾಡೋದಕ್ಕೆಲ್ಲ ತಯಾರು ಮಾಡ್ಕೊಂಡ್ ಬಂದಿದ್ದೀರಾ? ಗೆಸ್ಟ್ ಬಂದಿದಾರಲ್ವಾ, ಅದಕ್ಕೆ ಏನಾದ್ರೂ ಸ್ಪೆಷಲ್ ಆಗಿ ಅಡಿಗೆ ಮಾಡೋಣ ಅಂತ ಬಂದಿದೀವ್ರಿ. ವೆರಿ ಸ್ಪೆಷಲ್ ಅಂದ್ರೆ ಸ್ಪೆಷಲ್. ಎಸ್, ಸಿಕ್ಕಾಪಟ್ಟೆ ಸ್ಪೆಷಲ್. ವೆರಿ ಗುಡ್. ಫಸ್ಟ್ ಟೈಮ್ ಜೀವನದಲ್ಲಿ ಏನೋ ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಾ. ಏನ್ ಅಡಿಗೆ ಮಾಡ್ತೀರಾ? ಸ್ಪೈಸಿ, salty, crispy and colorful, mouth watering, delicious, yummy, finger licking. ಮೌತ್ ವಾಟರಿಂಗ್, ಡೆಲಿಷಿಯಸ್, ಕ್ರಿಸ್ಪಿ, ಕಲರ್ಫುಲ್. ಯಾವ್ದಮ್ಮ? ಪಿಜ್ಜಾ ಅಲ್ಲ, ಬಿಸಿಬೇಳೆಬಾತ್. ನೋ. ಮತ್ತೆ ಇನ್ನೇನು? ವಾಂಗಿಬಾತ್ ಅಲ್ಲ. ಈಗ ನನ್ ಮುಖ ನೋಡಿದ್ರೆ ಏನ್ ಅನ್ಸುತ್ತೆ? ಚಿತ್ರಾನ್ನ ಅನ್ಸುತ್ತೆ. ಚಿತ್ರಾನ್ನನೇ ನಾವು ಮಾಡೋದು. ಇದಕ್ಕೆ ಇಷ್ಟು ಬಿಲ್ಡಪ್ ಬೇರೆ. ಚಿತ್ರಾನ್ನದಲ್ಲಿ ಏನಮ್ಮ ಸ್ಪೆಷಲ್ ಇದೆ? ಏನ್ ಸ್ಪೆಷಲ್ ಅಂತ ಕೇಳ್ತಾ ಇದ್ದೀರಾ? ಎಲ್ರು ಮಾಡೋ ಚಿತ್ರಾನ್ನಕ್ಕೆ ಅರಿಶಿನ ಹಾಕ್ತಾರೆ, ನಾವು ಮಾಡೋ ಚಿತ್ರಾನ್ನಕ್ಕೆ ಕುಂಕುಮ ಹಾಕ್ತಿವಿ, ಗೊತ್ತಾ? ಏನ್ ಕರ್ಮನ, ಕುಂಕುಮ ಹಾಕಿ ಚಿತ್ರಾನ್ನ ಮಾಡ್ತಾರೆ. ಎಷ್ಟು ರುಚಿಯಾಗಿರತ್ ಗೊತ್ತಾ? ಇಂಗ್ಲಿಷ್ ಅಲ್ಲಿ ಏನಂತಾರ ಅದಕ್ಕೆ? ಕುಂಕುಮ ಹಾಕಿ ಚಿತ್ರಾನ್ನ ಮಾಡೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಅದು ಬ್ಲೀಡಿಂಗ್ ಲೆಮನ್ ರೈಸ್. ಲೆಮನ್ ರೈಸ್ ರಕ್ತ ಬಂದ್ರೆ ಬ್ಲೀಡಿಂಗ್ ಲೆಮನ್ ರೈಸ್ ರೆಡ್ ಕಲರ್ ಇರುತ್ತೆ. ಹೌದಾ? ಕುಂಕುಮ್ ರೈಸ್. ಕುಂಕುಮ ರೈಸ್ ಮಾಡ್ತೀರಾ? ಕೇಳ್ಬಿಡಿ ಯಾರ್ಯಾರಿಗೆ ಏನ್ ಇಷ್ಟ ಅಂತ. ಕೇಳೋಣ ಅಕ್ಕ. ಓಕೆ, ನಿಮ್ಗೇನ್ ಇಷ್ಟ?
ನನ್ಗೆ ಒಂದ್ ನಿಮಿಷ ನೀವು ಚಿತ್ರಾನ್ನ ಮಾಡ್ತೀನಿ ಅಂತ ತಾನೇ ಕೇಳಿದ್ದು ಹೌದು. ಮತ್ತೆ ಇಲ್ಲಿ ಯಾಕೆ ಯಾವ್ದ್ ಬೇಕು ಏನ್ ಬೇಕು ಅಂತ ಕೇಳ್ತಾ ಇದ್ರ ಅವಳ ಪಾಡಿಗೆ ಅವಳು ಕೇಳ್ತಾಳೆ ಕಣ, ನಿನ್ಗೇನೋ ಕಷ್ಟ ಕೇಳೆ ರಾಣಿ. ಅವ್ರಿಗೇನ್ ಇಷ್ಟ ಅಂತ ತಿಳ್ಕೊಳೋದ್ ಬೇಡ್ವಾ? ನಿಮ್ಗೆ ಏನ್ ಇಷ್ಟ? ಏನ್ ತಿಂತೀರಾ? ಆನಿಯನ್ ಪಕೋಡ. ಏನು? ಆನಿಯನ್ ಪಕೋಡ. ಆನಿಯನ್ ಪಕೋಡ, ಈರುಳ್ಳಿ ಪಕೋಡ. ಆಕ್ಚುಲಿ ಅಪೇಕ್ಷಾ, ನಾನು ಆನಿಯನ್ ಪಕೋಡ ತುಂಬಾ ಚೆನ್ನಾಗ್ ಮಾಡ್ತೀನಿ ಗೊತ್ತಾ, ಕಾವಡೆ ಚೆನ್ನಾಗಿರುತ್ತೆ. ಬಟ್ ಆರ್ ಯು ಶೂರ್? ನಿಜವಾಗ್ಲೂ ತಿಂತೀರಾ ಆನಿಯನ್ ಪಕೋಡಾನ? ಏನಕ್ಕೆ ಅಕ್ಕ ಕೇಳ್ತಿದ್ದಾಳೆ ಅಂತಂದ್ರೆ, ಈಗ ನೋಡಿ ಆನಿಯನ್ ಪಕೋಡಗೆ ನೀವು ಆನಿಯನ್ ಹಾಕಿ ಆಮೇಲೆ ಈ ಬೇಸಿನ್ ಅಂದ್ರೆ ಕಡಲೆ ಹಿಟ್ಟು ಎಲ್ಲ ಹಾಕಿ ಆಮೇಲೆ ಡೀಪ್ ಆಯಿಲ್ ಫ್ರೈ ಮಾಡ್ತಾರಲ್ಲ. ಓ ಮೈ ಗಾಡ್, ಒಂದು ಪಕೋಡ ತಿಂದ್ರೆ ಒಂದು ವಾರ ಓಡ್ಬಿಟ್ಟು ಅದನ್ನೆಲ್ಲ ಕರಗಿಸ್ಕೋಬೇಕಾಗತ್ತೆ ಗೊತ್ತಾ. ಅದಕ್ಕೋಸ್ಕರ ಆನಿಯನ್ ಪಕೋಡ ಅಂದ್ರೆ ಪಕೋಡಾಗೆ ತುಂಬಾ ಎಣ್ಣೆ ಹಾಕ್ತಾರೆ. ಚಿತ್ರಾನ್ನಕ್ಕೆ ಇಷ್ಟೇ ಎಷ್ಟು ಒಗ್ಗರಣೆಗೆ ಇಷ್ಟೇ ಎಷ್ಟು ಎಣ್ಣೆ ಹಾಕ್ತಾರೆ, ಸೊ ಆರೋಗ್ಯಕ್ಕೆ ಅಫೆಕ್ಟ್ ಆಗಲ್ಲ ಅಲ್ವಾ. ಸೊ ಆನಿಯನ್ ಪಕೋಡಕ್ಕಿಂತ ಚಿತ್ರಾನ್ನನೇ ಬೆಸ್ಟ್. ಚಿತ್ರಾನ್ನ ಏನ್ ಬೇಕು? ಇಂಗ್ರೀಡಿಯಂಟ್ ನೀವ್ ಹೇಳಿ, ಇದ್ರ ಬಗ್ಗೆ ತಲೆ ಕೆಡಿಸ್ಬಿಡಿ. ಅವ್ರು ಫಿಕ್ಸ್ ಆಗಿದ್ದಾರೆ ಚಿತ್ರಾನ್ನ ಅಂತ. ಈರುಳ್ಳಿ ದೋಸೆ, ಜಾಮೂನ್ ಇಬ್ರು ತಿನ್ನೋಣ ಹೇಳು. ಸರಿ ಜಾಮೂನ್. ನಾವ್ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ಸ್ ಅದನ್ನೇ ಕೇಳ್ತಾ ಇದ್ದಾರೆ. ಕವಡೆ ಚೆನ್ನಾಗಿ ಜಾಮೂನ್ ಮಾಡ್ತೀವಿ. ಆದ್ರೆ ಆರ್ ಯು ಶೂರ್? ನಿಜವಾಗ್ಲೂ ಜಾಮೂನ್ ತಿನ್ಬೇಕಾ? ಸೃಜಾ ತಿನ್ಬೇಕು, ಹಾಗಾಗಿ ಓಕೆ. ಅಕ್ಕ ಯಾಕೆ ಜಾಮೂನ್ ತಿನ್ಬೇಕಾ ಅಂತ ಕೇಳ್ತಿದ್ದಾಳೆ ಅಂತಂದ್ರೆ, ಅಗೇನ್ ಜಾಮೂನ್ ಮಾಡ್ಬೇಕಾದ್ರೆ ಅದನ್ನ ಚೆನ್ನಾಗಿ ಏನೋ ದಟ್ ಹಿಟ್ಟನ್ನೆಲ್ಲ ಕಲ್ಸ್ಕೊಂಡು ಮತ್ತೆ ಡೀಪ್ ಆಯಿಲ್ ಫ್ರೈ ಮಾಡ್ತಾರೆ. ಪಾಯಿಂಟ್ ಟು ಬಿ ನೋಟೆಡ್, ಡೀಪ್ ಆಯಿಲ್ ಫ್ರೈ ಮಾಡಿದ್ರೆ ಮತ್ತೆ ಒಂದು ವಾರ ಓಡ್ಬಿಟ್ಟು ಅದನ್ನೆಲ್ಲ ಕರಗಿಸ್ಕೋಬೇಕಾಗತ್ತೆ ಗೊತ್ತಾ. ಜಾಮೂನ್ ಗಿಮೂನ್ ಸಹವಾಸ ಎಲ್ಲ ಮಾಡಕ್ ಹೋಗ್ಬೇಡಿ. ಚೆನ್ನಾಗಿದ್ದೀರಾ? ಇಷ್ಟೇ ಸುಂದರವಾಗಿರ್ಬೇಕು ಅಂದ್ರೆ ಒಳ್ಳೆ ಕಡ್ಲೆಕಾಯಿ ಬೀಜ, ಬಡವರ ಬಾದಾಮಿ ಅನಿಸ್ಕೊಂಡಿರೋ ಕಡ್ಲೆಕಾಯಿ ಬೀಜ ಹಾಕೋ ಚಿತ್ರಾನ್ನ ತಿನ್ನಿ. ಹೆಲ್ದಿ ಹೆಲ್ದಿ. ಚಂದ್ರ ಅವ್ರೆ, ಏನ್ ಇಷ್ಟ? ಚಿತ್ರಾನ್ನ. ಅಂದ್ರೆ ನೀವು ನಮ್ ತರನೇ ಚಿತ್ರಾನ್ನ ಪಾರ್ಟಿ. ನಿಮ್ಗೇನ್ ಇಷ್ಟ? ಮೇಡಮ್, ಚಿತ್ರಾನ್ನ ಬಡವರ ಮೃಷ್ಟಾನ್ನ. ಎಲ್ಲ ನಮ್ದಾರಿಗೆ ಬಂದ್ಬಿಟ್ರು. ಚಿತ್ರಾನ್ನ ಗ್ಯಾರಂಟಿ. ನೀವು ಚಿತ್ರಾನ್ನ ಪಾರ್ಟಿನೇನಾ? ಸಾಕ್ ನಿಲ್ಸಣಮ್ಮ. ಚಿತ್ರಾನ್ನ ಅಂತ ಡಿಸೈಡ್ ಮಾಡ್ಕೊಂಡ್ ಬಂದವ್ರೆ, ಅದಕ್ಕೆ ಬೇಕಾಗಿರೋದೆಲ್ಲ ತಂದವ್ರೆ. ಏನ್ ಪಕೋಡ ಬೇಕಾ ನಿಮ್ಗೆ? ಪಕೋಡ ಬೇಕಾ ಅನ್ಕೊಂಡೆಲ್ಲ ಡೌಗಳು ಮಾಡ್ಕೊಂಡ್ಬಿಟ್ಟು ಚಿತ್ರಾನ್ನ ಮಾಡೋದಕ್ಕೆ ಇಷ್ಟು ಬಿಲ್ಡಪ್ ಗಳು ಇರೋದಿಲ್ಲ. ರುಜಾ ನೋಡು, ಜಾಮೂನ್ ಬೇಕು ಅಂದ್ರು, ಇದೇನೋ ಪಕೋಡ ಬೇಕು ಅಂದ್ರು. ನಾವ್ ಎಷ್ಟ್ ಚೆನ್ನಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಅಂದ್ರೆ ಅವ್ರೆಲ್ಲಾರು ಕನ್ವಿನ್ಸ್ ಆಗಿ ಇಡೀ ಟೀಮು, ಕಿನಾರೆ ಟೀಮ್ ಈಗ ಚಿತ್ರಾನ್ನ ಅಂತ ಒಪ್ಕೊಂಡಿದೆ. ಸೊ ಎಲ್ಲರೂ ಚಿತ್ರಾನ್ನ ಫಿಕ್ಸ್ ಅಲ್ವಾ? ಶುರು ಮಾಡೋಣ. ಶುರು ಮಾಡೋದ? ಓಕೆ, ತಗೊಳ್ಳಿ. ಒಂದ್ ನಿಮಿಷ ಹಿಡ್ಕೊಳ್ಳಿ, ಇದು ತಗೊಳ್ಳಿಪ್ಪ, ಹಿಡ್ಕೊಳ್ಳಿ. ಓಕೆ, ಹಿಡ್ಕೊಳ್ಳಿ. ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಾ? ತಗೊಳ್ಳಿ, ಹಿಡ್ಕೊಳ್ಳಿ. ಪಟ್ಕೋಬೇಡಿ, ತಗೋಬೇಕು. ಹಾ, ಏನ್ ಮಾಡತ್ತಮ್ಮ? ಮೇಡಮ್, ಏನ್ ಮಾಡೋದು ಇದನ್ನ? ಸಂಕೋಚ ಪಟ್ಕೋಬೇಡಿ, ಹೆಲ್ಪ್ ಮಾಡಿ ಅವ್ರಿಗೆ. ತಗೊಳ್ಳಿ. ಓ ಸಾರಿ, ಅವಮಾನ ಮಾಡ್ಬಿಟ್ಟೆ, ನಿಮ್ಗೇನು ಕೊಟ್ಟೆ ಇಲ್ಲ. ಕೊತ್ತಂಬರಿ ಸ್ವಲ್ಪ ಹೆಚ್ಚು. ನನಗೆ ನಿಂಬೆ ಹಣ್ಣು. ಅಕ್ಕ ಇಲ್ಲಿ ನಿಂಬೆ ಹಣ್ಣು ಸಾಕು. ಈರುಳ್ಳಿ ಹೆಚ್ಚಿದ್ದೀರಾ? ಏನ್ರಮ್ಮ ಇದು? ಅಲ್ಲ, ಬಂದಿರೋ ಗೆಸ್ಟ್ ಕೈಲೆಲ್ಲ ನೀವು ತರಕಾರಿ ಹೆಚ್ಚಿಸ್ಕೊಂಡು ಏನ್ ಮಾಡ್ತಾ ಇದೀರಾ? ರೇ, ನಿಮ್ಮನ್ನೊಂದ್ ಪ್ರಶ್ನೆ ಕೇಳಲ್ಲ ನಾನು. ಅಕಸ್ಮಾತ್ ಮನೆಗೆ ಗೆಸ್ಟ್ ಬಂದಿರ್ತಾರೆ, ಅವ್ರ ಮುಂದೆ ಕೂತ್ಕೊಂಡು ನಾವ್ ಒಬ್ರೇ ತಿನ್ನಕ್ಕಾಗತ್ತಾ? ಅವ್ರು ಎಷ್ಟ್ ಬೇಜಾರ್ ಮಾಡ್ಕೊಳ್ತಾರೆ. ಹಾಗೆ ಇದ್ದು ಅವ್ರನ್ನ ಮುಂದೆ ಇಟ್ಕೊಂಡು ನಾವ್ ಮಾತ್ರ ಕಟ್ ಮಾಡ್ತಾ ಕೂತ್ಕೊಳಕ್ಕಾಗತ್ತಾ? ಅವ್ರ ಬೇಜಾರ್ ಮಾಡ್ಕೊಳಲ್ವಾ ಅಲ್ವಾ? ನಮ್ಮನೆಗ್ ಬಂದ್ಬಿಟ್ಟು ನಾವ್ ಅವ್ರ ಕೈಲಿ ಕೆಲ್ಸ ಮಾಡಿಸ್ತಾ ಇದ್ರೆ ದೊಡ್ಡದಾಗ ಮಜಾಟ್ ಹಾಕಿ ಕರ್ಸ್ಬಿಟ್ಟು ಕೆಲ್ಸನೇ ಮಾಡಿಸ್ಕೊಳ್ಳಿಲ್ಲ ಅಂತ ಬೇಜಾರ್ ಮಾಡ್ಕೊಳಲ್ಲ? ನೀನ್ ಸುಮ್ನೆ ಇರು. ಕೊಡಕ್ಕ. ನಿಂಬೆ ಹಣ್ಣಿನಂತ ಹುಡುಗಿಗೆ ಈ ನಿಂಬೆ ಹಣ್ಣು ಕಟ್ ಮಾಡಿ. ನೀವು ಮೆಣಸಿನ್ಕಾಯಿ ಇಟ್ಕೊಳ್ಳಿ. ರೆಡಿ. Madam, ready. ಅಕ್ಕ ಇನ್ನೂ ಒಂದೆರಡು ಕೊಟ್ಬಿಡೆ. ನಾಳೆಗೂ So nice. ಇನ್ನೊಂದೆರಡು ಬೇಡ, ಸಾಕು. ಎಲ್ಲ ಕಟ್ ಮಾಡಿಸ್ಕೊಂಡಿದ್ದಾಯ್ತಾನೆ. ಹೋಗಿ ಚಿತ್ರಾನ್ನ ಮಾಡಿ ಹೋಗಿ. ಅಯ್ಯೋ, ಏನ್ರಿ ನೀವು? ಇವ್ರೆಲ್ಲ ಬಂದಿದ್ದಾರೆ, ನಾವಿಬ್ರು ಅಡ್ಗೆ ಮಾಡೋದಕ್ಕೆ ನಾವ್ ಇವ್ರನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರೆ ಪಾಪ ಇವ್ರು ಬೇಜಾರ್ ಮಾಡ್ಕೊಳಲ್ವಾ? ಬೇಜಾರ್ ಮಾಡ್ಕೊಳ್ಳಲ್ಲ, ಮತ್ತೇನ್ ಮಾಡ್ತೀರಾ? ಆಕ್ಚುಲಿ ಇವ್ರನ್ನೇ ಅಡ್ಗೆ ಮನೆಗ್ ಕರ್ಕೊಂಡು ಹೋಗ್ಬೋದು, ಆದ್ರೆ ಪ್ರೋಗ್ರಾಮ್ ನಡ್ಸಕ್ ಆಗಲ್ಲ ಅಂತ ನೀನ್ ಆಮೇಲೆ ಗಲಾಟೆ ಮಾಡ್ತೀಯಾ. ಅದಕ್ಕೆ ಅಡ್ಗೆ ಮನೆನೇ ಇಲ್ಲಿ ಕರ್ಸೋಣ ಅಂತ. ವೆರಿ ಗುಡ್ ಪ್ಲಾನ್. ತಂದ್ರು? ಅಡಿಗೆ ಮನೆ ಎಸ್. ಸೆಟಪ್. ಲೇ ರಾಣಿ, ಏನೇ ಇದು ಶೋ ಮಧ್ಯದಲ್ಲಿ ನೀನೇನ ಒಲೆ ಹಚ್ತಾ ಇದ್ಯಾ? ಹಲೋ, ಮನೆ ಹೊಡೆದ್ಬಿಟ್ಟು ಎರಡೆರಡು ಒಲೆ ಹಚ್ತಾ ಇಲ್ಲಪ್ಪ, ನೀನ್ ಸುಮ್ನೆ ಇರು. ಶುರು ಮಾಡ್ಕೊಳೆ. ಓಕೆ.
ಇಲ್ಸೆ ಏನೇ ನೀನು? ಯಾಕಕ್ಕ? ಏನ್ ಅವಮಾನ ಮಾಡ್ತಿದ್ಯಾ ಮನೆಗ್ ಬಂದವ್ರಿಗೆ? ಚಂದ್ರು ಇದಾರೆ ಇಲ್ಲಿ, ನೀನ್ ಕೂತ್ಕೊಂಡ್ ಒಗ್ಗರಣೆ ಮಾಡ್ತಿದ್ಯಲ್ಲ. ಬನ್ನಿ ಚಂದ್ರು ನೀವು. ಗೊತ್ತಿತ್ತು. ನೀವು ಒಳ್ಳೇದು ಮಾಡಿ. ಏನ್ ಮಾಡ್ಬೇಕು? ಚಿತ್ರಾನ್ನ ಮಾಡ್ಬೇಕು. ಏನೇನಿದೆ ಇಲ್ಲಿ? ಎಲ್ಲ ಇದೆ. ಒಂದ್ ನಿಮಿಷ ಅಣ್ಣ, ಒಂಚೂರು ಎಣ್ಣೆ ಹಾಕೊಂಡ್ಬಿಡಿ. ಬೇಡ, ಉದ್ದಿನ ಬೇಳೆನೇ ಇಲ್ಲ. ನೀವ್ ಏನು ಇಲ್ದೆ ಅಡ್ಗೆ ಮಾಡೋರು, ಇನ್ನು ಕಡ್ಲೆಬೇಳೆ ಉದ್ದಿನ ಬೇಳೆ ಎಲ್ಲ ಯಾಕೆ ಬೇಕು? ಹೌದು. ಶುರು ಮಾಡ್ಕೊಳ್ಳಿ. ಅಪೇಕ್ಷಾ ಅವರು ತುಂಬಾ ಚೆನ್ನಾಗಿ ಇದನ್ನ ಹೆಚ್ಚಿದ್ದಾರೆ, ದಯವಿಟ್ಟು ಇದನ್ನ ಗಮನಿಸಬೇಕು. ಆ ತೊಟ್ಟನ್ನ ಈ ಸಮೇತ ಅದನ್ನ ಕಟ್ ಮಾಡಿದ್ದಾರೆ. ಕಡ್ಲೆಕಾಯಿ ಬೀಜ ಹಾಕೋ ಸ್ಟೈಲ್ ನೋಡಿ, ಎಷ್ಟು ಚೆನ್ನಾಗಿದೆ. ಸಾಕಾಗಿ ಹಾಕ್ತಿದ್ದಾರೆ. ಬನ್ನಿ ಅಪೇಕ್ಷಾ, ಹೆಲ್ಪ್ ಮಾಡಿ, ಸಂಕೋಚ ಪಟ್ಕೋಬೇಡಿ. ವಾವ್, ಸೂಪರ್ ಚಂದ್ರು ಅವ್ರೆ, ಅರ್ಶಿನ ಸೂಪರ್. ಇದೆ. ಇದು ಕಲರ್ಲೆಸ್ ಚಿತ್ರಾನ್ನ ಅಂತ. ಆಮೇಲೆ ಓಕೆ, ಅದನ್ನ ಇದಕ್ಕೆ ಹಾಕಲ್ಲ. ಇವರು ಚಿತ್ರಾನ್ನ ಮಾಡ್ತಿರೋ ಚುರ್ಮುರಿ ಅಲ್ಲ. ನಿಮಗ್ ತೊಂದ್ರೆ ಆಗ್ಬಾರ್ದು ಅಂತ ಅನ್ನ ರೆಡಿ ಮಾಡಿ ಇಟ್ಬಿಟ್ಟಿದೀವಿ. ಅವರು ನಿಮ್ ಸಂಸಾರದಲ್ಲಿ ಹುಳಿ ಹಿಂಡಕ್ ಟ್ರೈ ಮಾಡಿದ್ರಲ್ಲ, ಕರೆಕ್ಟ್. ಅದ್ ತಪ್ಪು. ಚಿತ್ರಾನ್ನ ಹುಳಿ ಹಿಂಡ್ಬೇಕು ಅಂತ ತೋರಿಸ್ತಾ ಇದೀನಿ. ಕರೆಕ್ಟ್. ನೋಡ್ಕೊಳ್ಳಿ ಅಕ್ಕ. ಗಮ್ಮಂತ ಇದೆ. ಯಾರು ಬಿಟ್ರು? ಓಕೆ, ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು. ಓ, ತಡಿ ಚಪ್ಪಾಳೆ. ಮಾಡ್ಬೋದಾ? ಆಫ್ ಮಾಡಿ. ಒಂಚೂರು ಇದಕ್ಕೆ ಹಾಕೊಟ್ಬಿಡ್ತೀಯಪ್ಪ ಪ್ಲೀಸ್. ಹಾಕೊಡ್ಬೇಕಾ? ಅದು ಫ್ರೈಡ್ ರೈಸ್ ತರ ಕಾಣಿಸ್ತದ. ಚಿತ್ರಾನ್ನ ರೆಡಿನ ಕೊಡಿ ಮೇಡಮ್. ಚಿತ್ರಾನ್ನ ರೆಡಿ. ಏನಾಯ್ತು? ಬಾಕ್ಸು ನನ್ನ ಮಗನೇ, ನಿನ್ನೆ ಇದ್ರಲ್ಲಿ ಹಾಕೊಂಡ್ ತಗೊಂಡ್ ಹೋಗ್ಬೋದಲ್ಲ? ಚಿತ್ರಾನ್ನ ಹಾಕೊಂಡು ಹೋಗಕ್ಕೆ. ಚಿತ್ರಾನ್ನ ಹಾಕೊಂಡು ಹೋಗಕ್ಕೆ? ನೀವ್ ಈ ಕಡೆ ಬನ್ರಿ. ಮೊದ್ಲು ದುಡ್ಡು ಕೊಡಪ್ಪ. ಕೌಂಟ್ ಮಾಡಿ. ಅಕ್ಕ 15,000 ಕರೆಕ್ಟ್ ಆಗಿದೆ ಕಣೆ. ಚಿತ್ರಾನ್ನ ಕೊಟ್ಬಿಡು. ಓಕೆ, ನೋಡಪ್ಪ, ನಾವಿಬ್ರೇ ಸೇರ್ಕೊಂಡು ಕಷ್ಟಪಟ್ಟು ಮಾಡಿರೋ ಚಿತ್ರಾನ್ನ. ಇದೆ ಚಿತ್ರಾನ್ನ ಮೇಡಮ್. ನಾನು 15,000 ರೂಪಾಯಿ ಕೊಟ್ಟಿರೋದು. ಇದನ್ನ ಮಾಡಿರೋದು ಯಾರು? ಮಜಾಟಕ್ಕೆ ಸಿಸ್ಲಿಂಗ್ ಸಿಸ್ಟರ್ಸ್. ನೆನ್ನೆ ಕೊಟ್ಟಿದ್ 2 ದೋಸೆಗೆ 40,000 ರೂಪಾಯಿ ಇಸ್ಕೊಂಡಿದೀವಿ, ಗೊತ್ತಾ? ಇವತ್ತೇನೋ ಡಿಸ್ಕೌಂಟ್ ಅಲ್ಲಿ 15,000 ರೂಪಾಯಿ ಮಾತ್ರ ಇಸ್ಕೊಂಡಿದೀವಿ. ಬೇಕಾದ್ರೆ ಇಟ್ಕೋ, ಇಲ್ದರೆ ಹೋಗ್ತಾ ಇರು. ಏನ ನಮ್ ಮುತ್ತಾತನ್ ಕ್ಲಾಸ್ಮೇಟ್ ನೀವು ಅಂತ ಬಿಟ್ಟಿದೀನಿ. ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಒಂದ್ ಕೈ ನೋಡ್ಕೊತಿದ್ದೆ. ಮಾಡಿದ್ದೆ ಯಾರು? ತಿಂದಿದ್ದೆ ಯಾರು? ದುಡ್ಡು ಮಾಡ್ಕೊಂಡಿದ್ದೆ ಯಾರು? ನೋಡಿದ್ದೆ ಯಾರು? ಬೈ ದ ವೇ, ಜಾಮೂನು, ಪಕೋಡ, ನೀರುಳ್ಳಿ ದೋಸೆ, ಪಿಜ್ಜಾ ಏನೇನೋ ಬೇಕಲ್ವಾ? ಅದನ್ನೆಲ್ಲ ಮನೆಗೆ ನೀವೇ ಕರ್ಸಿದಿರಲ್ಲ, ನೀವೇ ಕೊಡಿಸ್ಬಿಡಿ. ಓಕೆ. ಈಗ ಯಾರು ಚಿತ್ರಾನ್ನ ಅಂತ ಗೊತ್ತಾಗ್ತಿದೆ. ನಾನು ಕರೆಕ್ಟ್. ಚಿತ್ರಾನ್ನ ಆಗಿರೋದು ನಾನು.